ಉತ್ಸಾಹದಲ್ಲಿದ್ದಾರೆ ಎಲ್ಲರೂ ಉತ್ಸಾಹದಲ್ಲೇ ಇದ್ದಾರೆ. ಅವಲಕ್ಕಿ ನಿನ್ನೆ ದ್ವಾಸ ಇತ್ತು, ಇವತ್ತು ಅವಲಕ್ಕಿ ಆಗ್ಯದಲ್ಲ, ಹಿಂಗೆ ಒಂದು ಸ್ವಲ್ಪ ಡಲ್ ಆಗ್ಯಾರ. ಹಾಂ ನಿನ್ನೆ ದ್ವಾಸ ಇತ್ತು, ಇವತ್ತು ಅವಲಕ್ಕಿ ಆಗ್ಯದಲ್ಲ, ಹಿಂಗೆ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुस्साक्षात् परब्रह्म तस्मै श्रीगुरवे नमः। जयाकाजनी जन्मनामार्थधारा जयाने सदा वासनामार्थकेला जयामुखी सर्वदा नामकीर्ति नमस्कारत्या ब्रह्म चैतन्यमूर्ति सद्गुरुनाथ महाराज की जय। जय जय रघुवीर समर्थ। प्रतिदिनದಂತೆ 3 ಮಾಲೆ ಜಪ.
सद्गुरुनाथ महाराज की जय 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 रघुवीर समर्थ। ಶ್ರೀರಾಮ ಸಮರ್ಥ. ಇದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರ त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर समर्थ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳಧಡಿಯಲ್ಲಿ ಪ್ರಭು ಶ್ರೀ ರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಸದ್ಗುರುಗಳ ಒಂದು ಆಜ್ಞೆಗನುಸಾರವಾಗಿ ಹಾಗೂ ಕೇವಲ ಸದ್ಗುರುಗಳ ಪ್ರೀತ್ಯರ್ಥವಾಗಿ ಕೇವಲ ಅವರ ಒಂದು ಪ್ರೇಮಕ್ಕಾಗಿ ಅವರ ಒಂದು ಅನುಗ್ರಹದ ಭಾವನೆಗಾಗಿ ಹಗಲು ರಾತ್ರಿ ಅನ್ನೋದನ್ನೇ ಅಹೋರಾತ್ರ ಪರಿಶ್ರಮಿಸ್ತಾ ಇರೋದನ್ನು ನೋಡಿದರೆ ನಿಜವಾಗಿಯೂ ಮನುಷ್ಯ ಜೀವನದ ಶ್ರೇಷ್ಠತೆ ಎದರಲ್ಲಿದೆ, ಮಹಾನತೆ ಎದರಲ್ಲಿದೆ ಅನ್ನುವಂಥದ್ದು ಕಲ್ಪನೆ ಬರ್ತದೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಪರಂಪರೆಗಳ ದೃಷ್ಟಿಯಿಂದ ನೋಡಿದರೆ ಜೀವನದ ಮಹಾನತೆ, ಜೀವನದ ಒಂದು ಅರ್ಥಾತ್ ಏನು ಅಂದರೆ ದಿವ್ಯತೆ, ಭವ್ಯತೆ ಎಂಥ ಒಂದು ಜೀವನದಲ್ಲಿದೆ ಅನ್ನುವಂಥದ್ರ ಕಲ್ಪನೆ ಬರ್ತದೆ. ಅದೇ ದೃಷ್ಟಿಯಲ್ಲಿ ಇಟ್ಟುಕೊಂಡನೇ ಅವರು ತಮ್ಮ ಜೀವನವನ್ನು ಸದ್ಗುರುಗಳ ಒಂದು ಆಜ್ಞಾ ಪಾಲನೆಗಾಗಿ, ಅವರ ಒಂದು ಕಾರ್ಯಕ್ಕಾಗಿ, ಅವರ ಒಂದು ಸೇವೆಗಾಗಿ ಸಮರ್ಪಿಸಿರುವುದು ನಿಜವಾಗಿಯೂ ಕೇವಲ ಅವರು ಪೂರ್ತೇಕಲ್ಲ, ಬೆಳಧಡಿ ಪೂರ್ತೇಕಲ್ಲ, ಕರ್ನಾಟಕದ ಮಟ್ಟಿಗೆ ಒಂದು ಭಾಗ್ಯದ ವಿಷಯ ಅಂತ ಹೇಳಬೇಕು. ಅಂಥ ಸದ್ಗುರುಗಳ ದಿವ್ಯ ಚರಿತ್ರೆಯ ಒಂದೊಂದು ಹೆಜ್ಜೆಯನ್ನು ನಾವು ಓದಬೇಕು, ಶ್ರವಣ ಮಾಡಬೇಕು ಮತ್ತು ಅದನ್ನು ನಮ್ಮ ಅಂತಃಕರಣದಲ್ಲಿ ನಾವು ಅದನ್ನು ತುಂಬ್ಕೋಬೇಕು ಅನ್ನುವಂಥ ಭಾವನೆಯಿಂದ ನಾವು ಎಷ್ಟು ಶಕ್ಯದನೋ ಅಷ್ಟು ಅದನ್ನು ಸುದೀರ್ಘವಾಗಿ ಬರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಮಹಾರಾಜರೇ ನಮ್ಮ ಅಂತಃಕರಣದಲ್ಲಿದ್ದು ಅಥವಾ ನಮ್ಮಿಂದ ಆ ಕಾರ್ಯವನ್ನು, ಆ ಸೇವೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಭಾವನೆ ಇದೆ. ಅದಕ್ಕನುಸಾರವಾಗಿ ಗುರುಪೌರ್ಣಮಾನೋತ್ಸವದ ನಿಮಿತ್ತವಾಗಿ ನಾಮ ಸಪ್ತಾಹದ ಒಂದು ಕೊನೆಯ ಹಂತದಲ್ಲಿದ್ದಾರೆ. ರಾತ್ರಿ ಕೀರ್ತನೆ ನಡೀತಾ ಇದೆ. ಅರ್ಥಾತ್ ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ ರಾಮಶಾಸ್ತ್ರಿ ದೊಡವಾಡ ಅವರು ಕೀರ್ತನೆಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಾನಂದ ಮಹಾರಾಜರ ಸಹಪಾಠಿಗಳಾಗಿರ್ತಕ್ಕಂಥ ಅವರು ಮುಳುಗುಂದದಲ್ಲಿ ಜೊತೆಗೆ ಓದ್ತಾ ಇರ್ತಕ್ಕಂಥವರು. ಮುಂದೆ ಅವರ ಜೀವನದ ದಿಶಾ ಬದಲಾಯಿತು, ಮಹಾನ್ ವಿದ್ವಾಂಸರಾದರು ಮತ್ತು ಅವರು ಮುಖ್ಯವಾಗಿ ಕರ್ನಾಟಕ ಹಾಗೂ ತಮಿಳುನಾಡುಗಳಲ್ಲಿ ತಮ್ಮ ಕೀರ್ತನದಿಂದ ಅವರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದರು. ಅವರು ಬ್ರಹ್ಮಾನಂದ ಮಹಾರಾಜರು ಈ ಅವಸ್ಥೆಯಲ್ಲಿ ಇದ್ದಾರೆ ಅನ್ನುವಂಥದ್ರ ಕಲ್ಪನೆ ಇದ್ದಿದ್ದಿಲ್ಲ. ಅದು ಈಗಾಗಲೇ 2 ಸಲ ಅವರು ಬೆಳಧಡಿಗೆ ಬಂದು ಹೋಗಿರುವುದರಿಂದ ಬ್ರಹ್ಮಾನಂದ ಮಹಾರಾಜರ ಬಗ್ಗೆ ಅವರಿಗೆ ಬಹಳಷ್ಟು ಗೌರವ ಭಾವನೆ, ಪೂಜ್ಯ ಭಾವನೆ ಅನ್ನುವಂಥದ್ದು ನಿರ್ಮಾಣ ಆಗಿ ಅತ್ಯಂತ ಮನಃಪೂರ್ವಕವಾಗಿ ಸುದೀರ್ಘವಾದ ಪದ್ಧತಿಯಲ್ಲಿ ಯಾವ ಭರತನ ಒಂದು ದಿವ್ಯವಾಗಿರ್ತಕ್ಕಂಥ ಚರಿತ್ರೆಯನ್ನು ಪ್ರಸಂಗವನ್ನು ಹೇಳ್ತಾ ಇದ್ದಾರೋ ಆ ಪ್ರಸಂಗವನ್ನು ಹೇಳುವಾಗ ಅವರ ಅಂತಃಕರಣದಲ್ಲಿ, ಅವರ ಮನೋಭೂಮಿಕೆಯಲ್ಲಿ ಸಾಕ್ಷಾತ್ ಬ್ರಹ್ಮಾನಂದ ಮಹಾರಾಜರೇ ಅರ್ಥಾತ್ ಏನು ಅಂದರೆ ಭರತನ ಒಂದು ಸಮವಾಗಿರ್ತಕ್ಕಂಥ ಭಾವದಲ್ಲಿ ಕುಳಿತಿರುವುದರಿಂದ ಅವರು ಪ್ರತಿ ಕ್ಷಣಕ್ಕೂ ಆ ಭರತನ ದಿವ್ಯವಾಗಿರ್ತಕ್ಕಂಥ ಪ್ರೇಮದ ಜೊತೆಗೆ ಬ್ರಹ್ಮಾನಂದ ಮಹಾರಾಜರ ಪ್ರೇಮವನ್ನು ಹೋಲಿಸಿ ನೋಡಿಕೊಂಡು ಹೇಳ್ತಾ ಇದ್ದಾರೆ. ಭರತ ಅಂತಂದರೆ ಸಾಕ್ಷಾತ್ ಬ್ರಹ್ಮಾನಂದ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರಂದ್ರೆ ಸಾಕ್ಷಾತ್ ಭರತ ಅನ್ನುವಂಥ ಭಾವದಲ್ಲಿ ಸಾಕ್ಷಾತ್ ರಾಮಚಂದ್ರನ ದಿವ್ಯ ಪಾದುಕೆಗಳನ್ನು ತಗೊಂಡು ಕರ್ಕೊಂಡು ಬರಬೇಕು ಅಥವಾ ದಿವ್ಯ ಪಾದುಕೆಗಳನ್ನು ತಗೊಂಡು ಬರಬೇಕು ಅಂತ ಹೊರಟಿರ್ತಕ್ಕಂಥ ಭರತನನ್ನು ಕುರಿತು ಹೇಗೆ ಅವರು ಅತ್ಯಂತ ಅಂತಃಕರಣಪೂರ್ವಕವಾಗಿ ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಅದೇ ಭಾವದಿಂದಲೇ ಬ್ರಹ್ಮಾನಂದ ಮಹಾರಾಜರು ತಮ್ಮ ಸದ್ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ರಾಮನ ಸ್ವರೂಪರೇ ಆಗಿರ್ತಕ್ಕಂಥ ಮಹಾರಾಜರನ್ನು ಸಹಿತ ದಿವ್ಯವಾದ ಪಾದುಕೆಗಳನ್ನು ತಗೊಂಡು ಬಂದು ಬೆಳಧಡಿಯಲ್ಲಿ ಆ ಪಾದುಕೆಗಳ ದಿವ್ಯ ಸಾನ್ನಿಧ್ಯ ಪ್ರಾಪ್ತವಾಗುವಂತೆ ಮಾಡಿದರು. ಅಂಥ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆಯನ್ನೇ ಅರ್ಥಾತ್ ಏನು ಅಂತಂದರೆ ಭರತನ ಭಾವದಲ್ಲಿ ಅವರು ಹೇಳ್ತಾ ಇರೋದನ್ನು ಕೇಳಿದರೆ ನಿಜವಾಗಿ ನಮ್ಮ ಮನಸ್ಸಿಗೆ ಬಹಳಷ್ಟು ಅರ್ಥಾತ್ ಏನು ಅಂದರೆ ಅಂತಃಕರಣ ತುಂಬಿ ಬರ್ತದೆ. ಅಂಥ ಭರತನ ದಿವ್ಯ ಚರಿತ್ರೆಯ ಪ್ರಸಂಗವನ್ನು ನಾವು ಇವಾಗ ಶ್ರವಣ ಮಾಡ್ತಾ ಇದ್ದೀವಿ. ಆವಾಗ ಅರ್ಥಾತ್ ಏನು ಅಂದರೆ ಭರತ ಪ್ರಯಾಗದಿಂದ ಹೊರಟು ಅರ್ಥಾತ್
ಎಲ್ಲಿಗೆ ಅಂದರೆ ಚಿತ್ರಕೂಟದ ಕಡೆಗೆ ಪ್ರಸ್ಥಾನ ಮಾಡ್ತಾ ಇದ್ದಾನೆ. ಪ್ರಯಾಗದಲ್ಲಿ ಭರದ್ವಾಜ ಮಹಾಮುನಿಗಳು ಅವನಿಗೆ ಒಂದು ರಾತ್ರಿಯ ಮಟ್ಟಿಗೆ ಎಂಥ ಒಂದು ಸತ್ಕಾರ ಮಾಡಿದ್ರು ಅಂದರೆ ಸ್ವರ್ಗವಾಸಿಗಳಿಗೂ ಕೂಡ ಅನಿಸ್ತಾ ಇತ್ತೇನು ಅಂದರೆ ನಾವು ಇವತ್ತೊಂದು ರಾತ್ರಿ ಭರತನ ಒಂದು ಪರಿವಾರದಲ್ಲಿ ಇದ್ದಿದ್ದರೆ ಈ ಸ್ವರ್ಗಕ್ಕೆ ಧಿಕ್ಕಾರ ಅನ್ನುವಂಥ ಭಾವದಲ್ಲಿ ಅರ್ಥಾತ್ ಏನು ಅಂದರೆ ಅಂಥ ಒಂದು ವ್ಯವಸ್ಥೆ ಮಾಡಿದರು. ತಮ್ಮ ತಪಶ್ಚರ್ಯದಿಂದ ಹಾಗೂ ಅವರಿಗೆ ತಪಶ್ಚರ್ಯದ ಫಲಸ್ವರೂಪವಾಗಿ ಅಷ್ಟಸಿದ್ಧಿಗಳು, ರಿದ್ಧಿಗಳು, ನವನಿಧಿಗಳು ಅವರ ಮುಂದೆ ಕೈ ಮುಕ್ಕೊಂಡು ನಿಂತು ನಾವು ಎಲ್ಲ ರೀತಿಯಿಂದಲೂ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂದಾಗ ಆಗಲಿ ಅಂತ ತಿಳ್ಕೊಂಡು ಭರತನಿಗೆ ಅತ್ಯಂತ ಆದರಾತಿಥ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಸಂಗವನ್ನು ನಾವೀಗ ಶ್ರವಣ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದೆ ಭರತ ಯಾವ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರನ ಹತ್ರ ಹೋದ, ಮುಂದೆ ಯಾವ ರೀತಿಯಾಗಿ ಅಲ್ಲಿ 3-4 ದಿನಗಳವರೆಗೆ ಅರ್ಥಾತ್ ಏನು ಅಂದರೆ ಸಭೆಯ ಮೇಲೆ ಸಭೆಗಳು, ಚರ್ಚೆಗಳ ಮೇಲೆ ಚರ್ಚೆಗಳು, ಸಂವಾದಗಳ ಮೇಲೆ ಸಂವಾದಗಳು ಆಗಿ ಅತ್ಯಂತ ಹೃದಯಸ್ಪರ್ಶಿಯಾಗಿರ್ತಕ್ಕಂಥ ಒಂದು ವಿಚಾರಗಳ ಒಂದು ವಿನಿಮಯ ಆಗಿ ಕೊನೆಗೆ ಭರತನು ಪ್ರಭು ಶ್ರೀರಾಮಚಂದ್ರನ ದಿವ್ಯ ಪಾದಗಳನ್ನು ತೆಗೆದುಕೊಂಡು ಬಂದು ನಂದಿಗ್ರಾಮದಲ್ಲಿ ಅವುಗಳ ದಿವ್ಯ ಸಾನ್ನಿಧ್ಯವನ್ನು ಅಲ್ಲಿ ಪ್ರಾಪ್ತ ಮಾಡಿಕೊಂಡು ಆ ಸಾನ್ನಿಧ್ಯದಲ್ಲಿ 14 ವರ್ಷ ಸಂಪೂರ್ಣವಾಗಿರ್ತಕ್ಕಂಥ ಭೂಮಂಡಲದ ಆಧಿಪತ್ಯವನ್ನು ಭಗವಂತನ ಸೇವೆ ಅನ್ನುವಂಥ ಭಾವದಿಂದ ನಿರ್ವಹಿಸಿದ ಅನ್ನುವಂಥ ಚರಿತ್ರೆಯನ್ನು ನಾವು ಶ್ರವಣ ಮಾಡೋಣ. ಇವತ್ತು ನಾವು ಭರದ್ವಾಜರ ಆಶ್ರಮದ ಮುಂದೆ ಬಂದಾಗ ಅಲ್ಲಿಂದ ಮುಂದೆ ಹೆಂಗೆ ಅನ್ನುವಂಥ ಪ್ರಸಂಗವನ್ನು ನಾವು ಶ್ರವಣ ಮಾಡೋಣ. ಶ್ರೀರಾಮ ಸಮರ್ಥ. ಎಲ್ಲರೂ ಭರದ್ವಾಜರ ಆಶ್ರಮದ ಮುಂದೆ ಬಂದರು. ಭರದ್ವಾಜರು ವಸಿಷ್ಠರನ್ನು ನೋಡಿ ಅವರ ಮುಂದೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭರದ್ವಾಜರ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ಹಿಡಿದುಕೊಂಡು ಬಿಕ್ಕಿ ಭರತನು ಆಗ ಭರದ್ವಾಜರ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಪಾದಗಳನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಭರದ್ವಾಜರು ಭರತನನ್ನು ಮೇಲೆತ್ತಿ ಅತ್ಯಂತ ವಾತ್ಸಲ್ಯದಿಂದ ಬಿಗಿದಪ್ಪಿಕೊಂಡು, ಭರತ, ಇಂದು ನಿನ್ನನ್ನು ನೋಡಿ ನಮ್ಮ ಕಣ್ಣುಗಳು ಧನ್ಯವಾದವು ಎಂದು ಹೇಳಿ ಎಲ್ಲರೂ ನಡೆಯಿರಿ, ಒಳಗೆ ಹೋಗೋಣ ಅನ್ನುವಷ್ಟರಲ್ಲಿ 3 ರಾಜಮಾತೆಯರು ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದರು. ಆಗ ಅರುಂಧತಿ ಮುಂದೆ ಬರಲು ಭರದ್ವಾಜರೇ ಅರುಂಧತಿಗೆ ನಮಸ್ಕಾರ ಮಾಡಿದರು. ಆಮೇಲೆ ಶತ್ರುಘ್ನನು ಮುಂದೆ ಬಂದು ಭರದ್ವಾಜರಿಗೆ ನಮಸ್ಕಾರ ಮಾಡಿದರು. ಭರದ್ವಾಜರು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಆಶೀರ್ವಾದ ಮಾಡಿದರು. ಹಾಗೆ ಎಲ್ಲರೂ ಆಶ್ರಮದೊಳಗೆ ಹೋದರು. ಆಗ 3 ಪ್ರಹರ ಕಳೆದು 4ನೇ ಪ್ರಹರ ಪ್ರಾರಂಭವಾಗಿತ್ತು. ಅಂದರೆ ಸಾಯಂಕಾಲದ 4-5 ಗಂಟೆಯಾಗಿತ್ತು. ಭರದ್ವಾಜರ 106 ಜನ ಶಿಷ್ಯರು ಭರತನ ಪರಿವಾರದವರನ್ನು, ಪುರವಾಸಿಗಳನ್ನು, ಗುಹನ ಪರಿವಾರದವರನ್ನು ಅವರವರಿಗೆ ಯೋಗ್ಯವಾದ ಸ್ಥಾನದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡುತ್ತಿದ್ದರು. ಭರದ್ವಾಜರ ವ್ಯವಸ್ಥೆ ನೋಡಿ ಅಯೋಧ್ಯಾವಾಸಿಗಳೆಲ್ಲ ಆಶ್ಚರ್ಯಚಕಿತರಾಗಿ ಹೋದರು. ತಾವು ತಮ್ಮ ಜೀವನದಲ್ಲಿ ಕಲ್ಪನೆ ಮಾಡಲೂ ಶಕ್ಯವಿಲ್ಲದಂತಹ ಸುಖಾನುಕೂಲತೆಗಳ ರಾಶಿ ಇರುವುದನ್ನು ನೋಡಿ ಎಷ್ಟೊಂದು ಸಂತೋಷ ಭರಿತರಾದರೆಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯೋಗ್ಯತೆಗೆ ಮೀರಿ ಪ್ರಾಪ್ತವಾದ ಸುಖಗಳಲ್ಲಿ ಮಗ್ನರಾಗಿ ಹೋದರು. ಆ ಸುಖಗಳಲ್ಲಿ ಎಷ್ಟು ಮಗ್ನರಾದರೆಂದರೆ ತಾವು ಎಲ್ಲಿ ಹೊರಟಿರುವೆವು, ಏತಕ್ಕೆ ಹೊರಟಿರುವೆಂಬುದನ್ನೇ ಮರೆತು ಬಿಟ್ಟರು. ವಸಿಷ್ಠರು, ಅರುಂಧತಿಯರು ತಮ್ಮ ನಿವಾಸದಲ್ಲಿ ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ವಿಶ್ರಮಿಸಿದರು. ಭರತ ಶತ್ರುಘ್ನರು ರಾಜಮಾತೆಯರಿಗಾಗಿರುವ ಸ್ಥಾನದಲ್ಲಿ ಅವರನ್ನು ಉಳಿಸಿ ಶತ್ರುಘ್ನನು ಅವರ ಕಡೆಗೆ ವ್ಯವಸ್ಥೆ ಮಾಡುತ್ತಿದ್ದನು. ಭರತನು ತನಗಾಗಿ ನಿರ್ಮಿಸಿದ ಎಲ್ಲ ರೀತಿಯಿಂದಲೂ ಐಷಾರಾಮದ ಅನುಕೂಲತೆ ಉಳ್ಳ ಭವ್ಯವಾದ ನಿವಾಸದಲ್ಲಿ ಉಳಿದನೇನೋ ನಿಜ. ಆದರೆ ಅವನು ಅಲ್ಲಿಯ ಯಾವುದೇ ವಸ್ತುಗಳನ್ನು ಮುಟ್ಟುವುದಂತೂ ದೂರವೇ ಉಳಿಯಿತು. ಆದರೆ ಅವುಗಳ ಕಡೆಗೆ ಹೊರಳಿಯೂ ನೋಡುತ್ತಿರಲಿಲ್ಲ. ಅವನು ತನ್ನ ಸಾಯಂಕಾಲದ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ತನ್ನ ತಾಯಂದಿರ ಕಡೆಗೆ ಹೋದನು. ಅವರಿಗೆ ಎಲ್ಲ ಪ್ರಕಾರದಿಂದಲೂ ಉಪಚಾರ ಮಾಡಿ ಅವರನ್ನು ಮಲಗಿಸಿದನು. ಆಮೇಲೆ ಕೌಸಲ್ಯ ಕಾಲುವ ತುತ್ತ ಕುಳಿತನು. ಕೌಸಲ್ಯ ಮಾತೆಯು, ಭರತ, ವತ್ಸ, ನೀನು ಬಹಳ ದಣಿದಿರುವಿ, 4-5 ದಿನಗಳಿಂದ ನಡೆಯುತ್ತಲೇ ಬಂದಿರುವಿ, ಆದ್ದರಿಂದ ನೀನು ಬೇಗನೆ ಮಲಗು ಅನ್ನಲು ಕೌಸಲ್ಯ ಕಾಲು ಒತ್ತುತ್ತಿದ್ದ ಭರತನು
ಅಮ್ಮ, ನೀವೆಲ್ಲರೂ ಮಲಗಿರಿ, ನಾಳೆ ನಾವು ಬೇಗನೆ ಹೊರಡುವುದಿರುತ್ತದೆ ಅನ್ನಲು ಕೌಸಲ್ಯು ಆಗಲಿ, ನಾವು ಮಲಗಿಕೊಳ್ಳುತ್ತೇವೆ ಎಂದು ಹೇಳಿ ಮಲಗಿಕೊಂಡರು. ಆಗ ಭರತನು ಕೌಸಲ್ಯಗೆ ನಿದ್ರೆ ಹತ್ತುವವರೆಗೆ ಕಾಲು ಒತ್ತುತ್ತಾ ನಿದ್ರೆ ಹತ್ತಿದ ಮೇಲೆ ತನ್ನ ನಿವಾಸಕ್ಕೆ ಬಂದನು. ಆಗ ಶತ್ರುಘ್ನನು ಭರತನದೇ ದಾರಿ ಕಾಯುತ್ತಿದ್ದನು. ಭರತನು ಶತ್ರುಘ್ನನಿಗೆ, ತಮ್ಮ, ನೀನು ಹೋಗಿ ಮಲಗು, ನಾವು ನಾಳೆ ಬೆಳಿಗ್ಗೆ ಬೇಗನೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಮತ್ತೆ ಇಲ್ಲಿಗೆ ಬಂದು ಭರದ್ವಾಜ ಮುನಿಗಳಿಗೆ ನಮಸ್ಕಾರ ಮಾಡಿ ಅವರ ಅಪ್ಪಣೆ ಪಡೆದು ಇಲ್ಲಿಂದ ಚಿತ್ರಕೂಟದ ಕಡೆಗೆ ಪ್ರಸ್ಥಾನ ಮಾಡೋಣ. ಆದ್ದರಿಂದ ನೀವು ಈಗಲೇ ಸುಮಂತಾದಿ ಮಂತ್ರಿಗಳಿಗೆ ನಾಳಿನ ಕಾರ್ಯಕ್ರಮದ ರೂಪರೇಷೆಯನ್ನು ಹೇಳಿಬಿಡು, ಅಂದರೆ ಅವರು ಎಲ್ಲರಿಗೂ ಹಾಗೆ ತಿಳಿಸುತ್ತಾರೆ ಎಂದರು. ಶತ್ರುಘ್ನನು, ಅಣ್ಣ, ಹಾಗೆ ಮಾಡು ಎಂದು ಹೇಳಿ ಭರತನಿಗೆ ನಮಸ್ಕಾರ ಮಾಡಿ ಹೋದನು. ಆಗ ಭರತನು ತನ್ನ ನಿವಾಸದಲ್ಲಿ ಒಂದು ಮೂಲೆಯಲ್ಲಿ ದರ್ಭಾಸನ ಹಾಕಿಕೊಂಡು ಆಚಮನ ಮಾಡಿ ಆಸನದ ಮೇಲೆ ಕುಳಿತು ಕಣ್ಣು ಮುಚ್ಚಿಕೊಂಡು ಪ್ರಭು ಶ್ರೀರಾಮಚಂದ್ರನ ಧ್ಯಾನದಲ್ಲಿ ಹಾಗೂ ನಾಮಸ್ಮರಣೆಯಲ್ಲಿ ಮುಳುಗಿ ಹೋದನು. ಭರತನ ಪರಿವಾರದವರೆಲ್ಲರೂ ತಮಗಾಗಿ ಸಿದ್ಧವಾದ ಸುಖೋಪಭೋಗಗಳ ಭಂಡಾರವನ್ನೇ ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಅವರು ಇದೆಲ್ಲವೂ ಭರದ್ವಾಜರ ತಪಶ್ಚರ್ಯದ ಫಲವೇ ಆಗಿರುತ್ತದೆ ಎಂದು ಯೋಚಿಸಿ, ನಾವು ಈಗ ಮಹಾತ್ಮ ಭರತನ ಜೊತೆಗೆ ಬಂದಿರುತ್ತೇವೆ, ಆದ್ದರಿಂದ ನಾವು ಈ ಸುಖೋಪಭೋಗಗಳಲ್ಲಿ ಆಸಕ್ತರಾಗಬಾರದು, ನಮ್ಮ ಅವಶ್ಯಕತೆ ಇದ್ದಷ್ಟೇ ಸೇವಿಸಬೇಕೆಂದು ಅತ್ಯಂತ ಸಂಯಮದಿಂದ ಸೇವಿಸುತ್ತಿದ್ದರು. ಹೆಚ್ಚಿನದನ್ನು ಮುಟ್ಟಿಯೂ ನೋಡುತ್ತಿರಲಿಲ್ಲ. ಮತ್ತೆ ಕೆಲವರು, ನಾವು ಈಗ ಯಾರೊಂದಿಗೆ ಬಂದಿರುತ್ತೇವೆ, ಯಾರ ದರ್ಶನಕ್ಕೆ ಹೊರಟಿರುತ್ತೇವೆ ಎಂಬುದನ್ನು ಸಂಪೂರ್ಣ ಮರೆತು ಅಲ್ಲಿ ಸಹಜವಾಗಿ ಪ್ರಾಪ್ತವಾದ ಸ್ವರ್ಗವಾಸಿಗಳಿಗೂ ದುರ್ಲಭವಾದ ಸುಖೋಪಭೋಗಗಳಲ್ಲಿ ಮುಳುಗಿ ಹೋದರು. ಭರತನು 2 ತಾಸು ರಾತ್ರಿ ಇರುವಾಗಲೇ ಕಣ್ಣು ತೆರೆದು ಹೊರಗೆ ಬಂದನು. ಆಗ ವಸಿಷ್ಠರನ್ನು ಹಾಗೂ ಮಾತೆಯರನ್ನು ಶತ್ರುಘ್ನನು ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಕರೆದುಕೊಂಡು ಹೊರಟಿದ್ದನು. ಪರಿವಾರದವರೆಲ್ಲರೂ ಸ್ನಾನ ಮಾಡಿ ಬರುತ್ತಿದ್ದರು. ಭರತನು ಎಲ್ಲ ಮಾತೆಯರಿಗೆ ಹಾಗೂ ಮಹಾಮುನಿಗಳಿಗೆ ನಮಸ್ಕಾರ ಮಾಡಿ ತಾನು ಅವರೊಡನೆ ಸ್ನಾನಕ್ಕೆ ಹೊರಟನು. ಎಲ್ಲರೂ ತ್ರಿವೇಣಿ ಸಂಗಮದ ದಂಡಿಗೆ ಬಂದರು. ವಸಿಷ್ಠ ಮಹಾಮುನಿಗಳು ಸಂಕಲ್ಪ ಹೇಳಿದರು. ಎಲ್ಲರೂ ಸಂಕಲ್ಪ ಮಾಡಿ ಸ್ನಾನ ಮಾಡಿದರು. ವಸಿಷ್ಠರು ಹಾಗೂ ಭರತ ಶತ್ರುಘ್ನರು ಸಂಧ್ಯಾವಂದನೆ ಬ್ರಹ್ಮಯಜ್ಞಗಳನ್ನು ಮುಗಿಸಿದರು. ಭರತನು ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳಿಗೆ ಪುನಃ ನಮಸ್ಕಾರ ಮಾಡಿ, ಮಾತೆಯರೇ, ನೀವು ನನಗೆ ನನ್ನ ಮಾತೆಯರಂತೆ ಪರಮ ಪೂಜ್ಯರು, ನೀವು ನನಗೆ ನನ್ನ ಪ್ರಭುವಿನ ದರ್ಶನ ಬೇಗನೆ ಆಗುವಂತೆ ಅನುಗ್ರಹಿಸಿರಿ. ನನ್ನ ಮನಸ್ಸೆಂಬ ಭ್ರಮರವು ಯಾವಾಗಲೂ ಪ್ರಭುವಿನ ಚರಣ ಕಮಲಗಳಲ್ಲಿಯೇ ರಮಿಸುತ್ತಿರಲಿ ಎಂದು ಪ್ರಾರ್ಥಿಸಿ ಪುನಃ ನಮಸ್ಕಾರ ಮಾಡಿ ಎಲ್ಲರೊಡನೆ ಆಶ್ರಮಕ್ಕೆ ಬಂದರು. ವಸಿಷ್ಠಾದಿ ಎಲ್ಲರೂ ಭರದ್ವಾಜರ ಕುಟೀರಕ್ಕೆ ಬಂದರು. ಭರದ್ವಾಜರು ತಮ್ಮ ಆನ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಇವರ ಪ್ರತೀಕ್ಷೆಯಲ್ಲಿಯೇ ಇದ್ದರು. ವಸಿಷ್ಠರು ಹೋದೊಡನೆ ಅವರು ಎದ್ದು ಬಂದು ವಸಿಷ್ಠರಿಗೆ ನಮಸ್ಕಾರ ಮಾಡಿ ಕುಟೀರದೊಳಗೆ ಕರೆದುಕೊಂಡು ಹೋದರು. ಆಗ ಅವರೊಡನೆ ಇವರೆಲ್ಲರೂ ಒಳಗೆ ಹೋದರು. ಭರದ್ವಾಜರು ಎಲ್ಲರಿಗಾಗಿ ಆಸನ ಸಿದ್ಧಪಡಿಸಿದ್ದರು. ಎಲ್ಲರೂ ಕುಳಿತರು. ಆಗ ಭರತ ಶತ್ರುಘ್ನರು ಭರದ್ವಾಜ ಮುನಿಗಳಿಗೆ ನಮಸ್ಕಾರ ಮಾಡಿದರು. ಆಗ ಭರದ್ವಾಜರು ಆಶೀರ್ವಾದ ಮಾಡಿದರು. ಮಾತೆಯರು ನಮಸ್ಕಾರ ಮಾಡಿದರು. ಭರತನು ತಂದೆಯ ಮರಣದ ವೃತ್ತಾಂತ ಹೇಳಿದನು. ಈ ಎಲ್ಲ ದುರಂತಗಳಿಗೆ ಕಾರಣನಾದ ಮಹಾಪಾಪಿಯು ನಾನೇ ಆಗಿರುತ್ತೇನೆ. ನನ್ನೊಬ್ಬನಿಂದಲೇ ಭೂಮಿಗೆ ಅತ್ಯಂತ ಭಾರವಾಗಿದೆ ಎಂದು ದುಃಖಿಸಿ ಅಳತೊಡಗಿದನು. ಆಗ ಭರದ್ವಾಜರು, ಭರತ, ಈ ಜಗತ್ತಿನ ನಡೆಯುವ ಯಾವ ಘಟನೆಗೂ ಯಾರೂ ಕಾರಣರಲ್ಲ, ಎಲ್ಲದಕ್ಕೂ ವಿಧಿಯ ವಿಧಾನವೇ ಕಾರಣ. ಹೀಗಿದ್ದರೂ ದಶರಥ ಮಹಾರಾಜನ ಮಹಾನತೆ ನೋಡಿದರೆ ಅವನು ಎಲ್ಲ ದೃಷ್ಟಿಯಿಂದಲೂ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಿರುವನು. ಆದ್ದರಿಂದ ಅವನ ಸಲುವಾಗಿ ದುಃಖ ಪಡಬೇಕಾಗುವುದಿಲ್ಲ. ನಿಮ್ಮ ತಂದೆಯು ಜಗತ್ತಿಗೆ ಆದರ್ಶ ಪುರುಷನಾಗಿರುತ್ತಾನೆ. ಪ್ರತಿಯೊಬ್ಬರ ಆಯುಷ್ಯವು ಭಗವಂತನ ವಿಧಾನಕ್ಕನುಸಾರ ನಿಶ್ಚಿತವಾಗಿರುತ್ತದೆ. ಅದಕ್ಕನುಸಾರ ಪ್ರತಿಯೊಬ್ಬರಿಗೆ ಮರಣ ಅಟಲವಾಗಿರುತ್ತದೆ. ಅವರವರ ಆಯುಷ್ಯ ಮುಗಿದ ಮೇಲೆ ಪ್ರತಿಯೊಬ್ಬರೂ ಮರಣ ಹೊಂದುವವರೇ. ಆದರೆ ಮರಣಕ್ಕೆ ಏನಾದರೊಂದು ನಿಮಿತ್ತವಾಗುತ್ತದೆ ಅಷ್ಟೇ. ಆದ್ದರಿಂದ ಅವನ ಮರಣದ ಬಗ್ಗೆ ನೀವು ಯಾರೂ ದುಃಖ ಮಾಡಿಕೊಳ್ಳಬೇಡಿರಿ. ಈಗ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ವಿಚಾರ ಮಾಡೋಣ ಎಂದು ಹೇಳಿ ಅನೇಕ ಪ್ರಕಾರದಿಂದ ತಿಳಿಸಿ ಹೇಳಿ ಸಮಾಧಾನಪಡಿಸಿದರು. ಆಗ ಭರತನು ಭರದ್ವಾಜ ಮಹಾಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಹಾಮುನಿಗಳೇ, ನಮಗೆ ತಾವಿನ್ನೂ ಅಪ್ಪಣೆ ಕೊಡಿರಿ, ನಾವು ಚಿತ್ರಕೂಟದ ಕಡೆಗೆ ಹೊರಡುತ್ತೇವೆ ಎನ್ನಲು ಭರದ್ವಾಜರು ಎದ್ದು ನಿಂತು ಭರತನನ್ನು ಅತ್ಯಂತ ವಾತ್ಸಲ್ಯದಿಂದ ಅಪ್ಪಿಕೊಂಡು, ಭರತ, ನಿನ್ನಿಂದಲೇ ರಾಮಾಯಣಕ್ಕೆ ನಿಜವಾದ ಶೋಭೆ ಬಂದಿರುತ್ತದೆ.
ನೀನೇ ರಾಮಾಯಣದ ಅಂತಃಕರಣವಾಗಿರುವಿ, ಹೃದಯವಾಗಿರುವಿ. ಭಗವಂತನ ಅವತಾರಗಳು ಯುಗ ಯುಗದಲ್ಲಿಯೂ ಆಗುತ್ತವೆ. ನಿನ್ನಂಥ ಸಂತನು ಅವತರಿಸಿ ಬರಬೇಕಾದರೆ ತ್ರೇತಾಯುಗವೇ ಬರಬೇಕು. ನೀನು ನಿಜವಾಗಿ ಧನ್ಯನಿರುತ್ತಿ ಎಂದು ಪುನಃ ಪುನಃ ಬೆನ್ನ ಮೇಲೆ ಕೈಯಾಡಿಸುತ್ತಾ ತಲೆ ಆಗ್ರಹಾನಿಸಿದರು. ಭರತನ ಮೇಲಿರುವ ಭರದ್ವಾಜನ ಪ್ರೇಮ ನೋಡಿ ವಸಿಷ್ಠರ ಹಾಗೂ ಎಲ್ಲ ಮಾತೆಯರ ಹೃದಯ ತುಂಬಿ ಬಂದು ಎಲ್ಲರ ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿಯತೊಡಗಿದರು. ಕೈಕೈಯ ಮಾತೃಭಾವ ತುಂಬಿ ಬಂದಿತು. ಆದರೆ ಮನಸ್ಸು ಇನ್ನೂ ಮಹತ್ವಾಕಾಂಕ್ಷೆಯ ಮಡುವಿನಲ್ಲಿಂದ ಮೇಲೆ ಬರಲೊಲ್ಲದಾಗಿತ್ತು. ಕಣ್ಣೀರು ಸುರಿಸುತ್ತ ಸುಮ್ಮನೆ ನಿಂತಿದ್ದರು. ಭರದ್ವಾಜರು ಭರತನಿಗೆ, ಭರತ, ನಿನ್ನ ಪರಿವಾರದವರೆಲ್ಲರೂ ಏನಾದರೂ ಹಣ್ಣು ಹಂಪಲು ತಿಂದು ಹಾಲು ಕುಡಿದು ಬರಲಿ ಅನ್ನಲು ಭರತನು ಅತ್ಯಂತ ಸಂಕೋಚದಿಂದ ಅವರೆಲ್ಲರೂ ತಿನ್ನಲಿ. ನಾನು ನನ್ನ ಪ್ರಭುವಿನ ದರ್ಶನವಾಗುವವರೆಗೆ ಕೇವಲ ಜಲಪಾನ ಮಾಡಿಕೊಂಡಿರುವೆ ಅನ್ನಲು ಭರತ, ನೀನು ಏನಾದರೂ ತಿನ್ನು ಎಂದು ಹೇಳುವ ಧೈರ್ಯ ಯಾರಿಗೂ ಆಗಲಿಲ್ಲ. ಆಗ ಕೌಸಲ್ಯ ಮಾತೆ ಮುಂದೆ ಬಂದು, ಭರತ, ಮಹಾಮುನಿಗಳು ಹೇಳಿದಂತೆ ನೀನು ಒಂದೆರಡು ಹಣ್ಣು ತಿನ್ನಲು. ಅಮ್ಮ, ನಾನು ಇಷ್ಟೆಲ್ಲದಕ್ಕೆ ಕಾರಣನಾಗಿ ಇನ್ನೂ ಬದುಕಿರುವೆನು. ಇನ್ನೂ ಹಣ್ಣು ಹಂಪಲು ತಿಂದು ಈ ದೇಹವನ್ನು ಏತಕ್ಕಾಗಿ ಕಾಯ್ದುಕೊಳ್ಳಬೇಕು. ನನ್ನ ಜೀವನದಲ್ಲಿ ನನ್ನ ರಾಮನಿಲ್ಲದಿದ್ದರೆ ನನ್ನ ಜೀವನಕ್ಕೆ ಯಾವುದೇ ಅರ್ಥವಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಹೇಳತೊಡಗಿ. ಆಗ ವಸಿಷ್ಠರು ಭರತನನ್ನು ಸಮಾಧಾನಪಡಿಸುತ್ತಾ, ಭರತ, ನಿನ್ನ ಪ್ರೇಮದ ಗಾಂಭೀರ್ಯದ ನೆಲೆ ಯಾರಿಗೂ ಹತ್ತಲಾರ. ನಿನ್ನ ನಿಷ್ಠೆಯೇ ನಿನ್ನನ್ನು ಕಾಯುತ್ತದೆ. ನಾವೀಗ ಹೋಗೋಣ ಅನ್ನಲು ಭರದ್ವಾಜರು, ವಸಿಷ್ಠ ಮಹಾಮುನಿಗಳೇ, ಚಿತ್ರಕೂಟಕ್ಕೆ ಹೋಗುವ ಸಮೀಪದ ದಾರಿ ತೋರಿಸಲು ಯಾರನ್ನಾದರೂ ಶಿಷ್ಯರನ್ನು ಕಳಿಸಬೇಕೇ ಅನ್ನಲು, ಬೇಡ ಮಹಾಮುನಿಗಳೇ, ನಮ್ಮ ಜೊತೆಗೆ ಗುಹರಾಜನಿರುವನು, ಅವನ ಪರಿವಾರದವರಿರುವರು, ಅವರಿಗೆ ಎಲ್ಲ ದಾರಿಗಳು ಗೊತ್ತಿರುತ್ತವೆ ಅನ್ನಲು, ಹಾಗೆ ಆಗಲಿ ಅಂದ. ಆಗ ಭರತನು ಎಲ್ಲರೊಡನೆ ಭರದ್ವಾಜರಿಂದ ಬೆಳೆದುಕೊಂಡು ಚಿತ್ರಕೂಟಕ್ಕೆ ಹೊರಟನು. ಭರತನು ಮೊದಲಿನಂತೆಯೇ ಪ್ರತಿ ದಿವಸ 15-20 ಮೈಲು ನಡೆದು ಮುಕ್ಕಾಮು ಮಾಡುತ್ತಿದ್ದನು. ಈ ರೀತಿಯಾಗಿ ಮುಕ್ಕಾಮಿನ ಮೇಲೆ ಮುಕ್ಕಾಮು ಮಾಡುತ್ತಾ ಹೊರಟಿದ್ದನು. ದಾರಿಯಲ್ಲಿ ಕೋಲ ಕಿರಾತರ ಊರುಗಳು ಬರುತ್ತಿದ್ದವು. ಅವರು ಭರತ ಶತ್ರುಘ್ನನ್ನು ನೋಡಿ, ರಾಮ ಲಕ್ಷ್ಮಣರೇ ಚತುರಂಗ ಸೇನೆಯೊಡನೆ ಹೊರಟಿರುವುದೇ ಎಂದು ಆಶ್ಚರ್ಯಪಟ್ಟು ತಮ್ಮಲ್ಲಿ ಮಾತನಾಡುತ್ತಿದ್ದರು. ಅವರಲ್ಲಿಯೇ ಕೆಲವರು, ಇರಲಿಕ್ಕಿಲ್ಲ, ರಾಮನೊಡನೆ ಸೀತಾ ಮಾತೆ ಇದ್ದಳು, ಅಲ್ಲದೆ ರಾಮನು ಆನಂದದಲ್ಲಿದ್ದನು. ಆದರೆ ಇವರಿಬ್ಬರು ಅತ್ಯಂತ ದುಃಖದಲ್ಲಿದ್ದಂತೆ ಕಾಣುತ್ತಾರೆ. ಆದ್ದರಿಂದ ಇವರಿಬ್ಬರು ರಾಮನ ತಮ್ಮಂದಿರು ಭರತ ಶತ್ರುಘ್ನರು ಅನ್ನುತ್ತಿದ್ದರು. ಕೆಲವರು ಭರತನ ಪರಿವಾರದವರಿಗೆ ಹಣ್ಣು ಹಂಪಲು ಕಂದ ಮೂರುಗಳನ್ನು ಕೊಡುತ್ತಿದ್ದರು. ಕೆಲವರು ತಮ್ಮ ಮನೆಯ ಮುಂದೆ ನೀರು, ಹಣ್ಣು, ಜೇನುತುಪ್ಪ ಇಟ್ಟುಕೊಂಡು ಕುಳಿತಿರುತ್ತಿದ್ದರು. ಬೇಕೆಂದವರಿಗೆ ಕೊಡುತ್ತಿದ್ದರು. ಕೆಲವರು ಇವರನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಿದ್ದರು. ಗ್ರಾಮವಾಸಿಗಳಿಗೆ ಶ್ರೀರಾಮನಿಗಿಂತಲೂ ಭರತನ ಬಗ್ಗೆ ಹೆಚ್ಚಿಗೆ ಪ್ರೇಮವೆನಿಸುತ್ತಿತ್ತು. ಶ್ರೀರಾಮನು ಭೆಟ್ಟಿಯಾದವರನ್ನು ಪ್ರೀತಿಯಿಂದ ಮಾತನಾಡಿಸಿ ತಿರುಗಿ ಕಳಿಸುತ್ತಿದ್ದನು. ತನ್ನ ಜೊತೆಗೆ ಬರಗೊಡುತ್ತಿರಲಿಲ್ಲ. ಆದರೆ ಭರತನು, ಇವರೆಲ್ಲರೂ ನನ್ನ ಪ್ರಭುವನ್ನು ನೋಡಿದವರು, ಅವರೊಡನೆ ಮಾತನಾಡಿದವರೆಂದು ಅವರಿಗೆ ನಮಸ್ಕಾರ ಮಾಡುತ್ತಿದ್ದನು. ಅಷ್ಟೇ ಅಲ್ಲದೆ ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವರಿಗೆ ಏನಾದರೂ ವಸ್ತ್ರ ಒಡವೆ ಕೊಟ್ಟು ಕಳಿಸುತ್ತಿದ್ದನು. ಇದರಿಂದ ಅವರೆಲ್ಲರಿಗೆ ಭರತನ ಬಗ್ಗೆ ಅತ್ಯಂತ ಪ್ರೇಮವೆನಿಸಿ ಅವರೆಲ್ಲರೂ ಭರತನ ಜೊತೆಗೆ ಹೊರಟೇ ಬಿಡುತ್ತಿದ್ದರು. ಭರತನು ಅವರಿಗೆ, ನೀವು ನನ್ನ ರಾಮನನ್ನು ನೋಡಿರುವಿರಾ ಎಂದು ಕೇಳಲು, ಅವರಲ್ಲಿ ಕೆಲವರು, ಹೌದು, ನಾವು ನೋಡಿರುತ್ತೇವೆ. ಅವರು ಬಂದಾಗ ನಾವು ಬಹಳ ಹೊತ್ತು ಇಲ್ಲೇ ಅವರ ಜೊತೆಗೇ ಕುಳಿತಿದ್ದೆವು. ನಾವು ಅವರಿಗೆ ಹಣ್ಣು ಕೊಟ್ಟೆವು, ಹಾಲು ಕೊಟ್ಟೆವು, ಜೇನುತುಪ್ಪ ಕೊಟ್ಟೆವು. ಅವರು ಎಷ್ಟು ಪ್ರೀತಿಯಿಂದ ತಿಂದರು, ಕುಡಿದರು. ನಾವು ಅವರಿಗೆ, ನೀವು ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿರಿ ಅಂದರೆ ಅವರು, ಬೇಡ, ನೀವು ಮನೆ, ಮಾರು, ತಂದೆ, ತಾಯಿ, ಬಂಧು ಬಳಗ ಬಿಟ್ಟು ನಮ್ಮ ಜೊತೆಗೆ ಬರಬೇಡಿರಿ ಅನ್ನುತ್ತಿದ್ದರು. ನೀವು ಎಷ್ಟು ಚೆನ್ನಾಗಿರುವಿರಿ, ನಮಗೂ ನಡೆಯಿರಿ ಅನ್ನುತ್ತೀರಿ ಚಿಕ್ಕ ಮಕ್ಕಳು
ನಮಗೂ ನಡೆಯಿರಿ ಅನ್ನುತ್ತೀರಿ ಎಂದು ಅನ್ನುತ್ತಿದ್ದರು. ಚಿಕ್ಕ ಮಕ್ಕಳು, ದೊಡ್ಡವರು, ಮುದುಕರು ಬಂದು ಹಾಗೆ ಸುಮ್ಮನೆ ಭರತನನ್ನು ಮುಟ್ಟಿ ಹೋಗುತ್ತಿದ್ದರು. ಆಗ ಅವರಿಗೆ ಎಷ್ಟು ಆನಂದವಾಗುತ್ತಿತ್ತೆಂದರೆ ಅವರು ಆನಂದದಿಂದ ಚಪ್ಪಾಳೆ ತಟ್ಟುತ್ತಾ ಕುಣಿದಾಡುತ್ತಿದ್ದರು. ಆಗ ಭರತನೂ ಕೂಡ ಅಷ್ಟೇ ಪ್ರೀತಿಯಿಂದ ಅವರ ಕಡೆಗೆ ನೋಡಿ ಮುಗುಳ್ನಗುತ್ತಿದ್ದನು. ಈ ರೀತಿಯಾಗಿ ಭರತನು ದಾರಿಯಲ್ಲಿ ಪ್ರೇಮದ ವಾತಾವರಣವನ್ನೇ ನಿರ್ಮಾಣ ಮಾಡುತ್ತಾ ಹೊರಟಿದ್ದನು. ಅವನ ಪ್ರೇಮ ಭಾವನೆಯ ಪ್ರಭಾವದಿಂದ ವನ್ಯ ಮೃಗಗಳು ದೂರದಲ್ಲಿ ಭರತನನ್ನು ನೋಡುತ್ತಾ ನಿಂತು ಬಿಡುತ್ತಿದ್ದವು. ಕೆಲವು ಪ್ರಾಣಿಗಳು ದೂರದಲ್ಲಿಂದಲೇ ಅವನನ್ನು ನೋಡುತ್ತಾ ನೋಡುತ್ತಾ ದೂರದವರೆಗೆ ಹೋಗುತ್ತಿದ್ದವು. ಮರಗಳು, ಗಿಡಬಳ್ಳಿಗಳು ಜೋರಾಗಿ ಬೀಸದೆ ಭರತನಿಗೆ ಹಿತವಾಗುವಷ್ಟೇ ಬೀಸುತ್ತಿದ್ದವು. ಭರತನು ತನ್ನ ಪರಿವಾರದೊಂದಿಗೆ ಯಮುನಾ ನದಿಯ ದಂಡಿಗೆ ಬಂದನು. ಅಷ್ಟೊತ್ತಿಗೆ ಸಾಯಂಕಾಲವಾಗುತ್ತಿತ್ತು. ಭರತನು ಶತ್ರುಘ್ನನಿಗೆ, ಶತ್ರುಘ್ನ, ಇಂದು ರಾತ್ರಿ ಇಲ್ಲಿಯೇ ಮುಕ್ಕಾಂ ಮಾಡಿ ನಾಳೆ ಮುಂದೆ ಹೋಗೋಣ ಅನ್ನಲು ಶತ್ರುಘ್ನನು ಹಾಗೆ ಆಗಲಿ ಎಂದು ಮಂತ್ರಿಗಳಿಗೆ ಆ ರೀತಿ ತಿಳಿಸಿದನು. ಅಂದು ರಾತ್ರಿ ಅಲ್ಲಿಯೇ ಉಳಿದರು. ಎಲ್ಲರೂ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಫಲಹಾರ ಮಾಡಿ ವಿಶ್ರಾಂತಿ ಮಾಡಿದರು. ಭರತನು ಯಮುನೆಯ ನೀಲ ವರ್ಣದ ನೀರು ನೋಡಿ ಶ್ರೀರಾಮನ ನೆನಪಾಗಿ ಭಾವವಿಭೋರನಾದನು. ಆ ರಾತ್ರಿ ಅಲ್ಲಿಯೇ ಇದ್ದು ಮರುದಿವಸ ಅಲ್ಲಿಂದ ಹೊರಟು 60-65 ಮೈಲುಗಳ ಪ್ರವಾಸ ಮಾಡಿ ಭರತನು ಚಿತ್ರಕೂಟದ ಹತ್ತಿರ ಬಂದನು. ಇತ್ತ ಚಿತ್ರಕೂಟದಲ್ಲಿ ಬೆಳಿಗ್ಗೆ ಸೀತಾದೇವಿ ಅಳುತ್ತಿರುವುದನ್ನು ನೋಡಿ ಶ್ರೀರಾಮನು ಸೀತಾದೇವಿಗೆ, ಸೀತೆ, ಏಕೆ ಅಳುತ್ತಿರುವಿ ಅನ್ನಲು ಸೀತಾದೇವಿ, ಪ್ರಭು, ನಿನ್ನೆ ರಾತ್ರಿ ನಾನೊಂದು ಕನಸು ಕಂಡೆನು ಅಂದಳು. ಅದಕ್ಕೆ ಶ್ರೀರಾಮನು, ಆದರೆ ಅಳುವೆ ಏಕೆ ಎಂದು ಕೇಳಲು ಸೀತಾದೇವಿ, ಭರತ ಶತ್ರುಘ್ನರು ಇಲ್ಲಿಗೆ ಬರುವಂತೆ ಕಂಡೆ ಅನ್ನಲು ಶ್ರೀರಾಮನು, ನಿನ್ನ ಕನಸು ನಿಜವೇ ಆದರೆ ನನಗೆ ಬಹಳ ಸಂತೋಷವಾಗುತ್ತದೆ ಅನ್ನಲು. ಆಗ ಸೀತಾದೇವಿಯು, 3 ಮಾತೆಯರು ಬರುತ್ತಿರುವುದನ್ನು ನೋಡಿದೆನು ಅನ್ನಲು ಶ್ರೀರಾಮನು, ಹಾಗಾದರೆ ಇನ್ನೂ ಸಂತೋಷವಾಯಿತು ಅನ್ನಲು. ಆಗ ಸೀತಾದೇವಿ, ಆದರೆ ಅವರ ಹಣೆಯ ಮೇಲೆ ಕುಂಕುಮವಿರಲಿಲ್ಲ, ಶ್ವೇತವಸ್ತ್ರ ಧರಿಸಿದ್ದರು ಅನ್ನಲು ರಾಮನು ಸೀತಾದೇವಿಯ ಕನಸಿನಲ್ಲಿ ಸತ್ಯಾಂಶ ಇರಬಹುದೆಂದು ಅನಿಸಿದರೂ ಅದನ್ನು ತೋರಗೊಟ್ಟರೆ ಇವರಿಬ್ಬರಿಗೆ ದುಃಖವಾಗುವುದೆಂದು ಭಾವಿಸಿ, ಸೀತೆ, ಕನಸುಗಳಲ್ಲಿ ಕಂಡದ್ದು ಪಂಚಭವತಿ ಪಂಚ ನಭವತಿ ಆಗಿರುತ್ತವೆ. ಯಾವ ಕನಸು ಸತ್ಯ ಹಾಗೂ ಯಾವ ಕನಸು ಮಿಥ್ಯ ಹೇಳಲಿಕ್ಕಾಗುವುದಿಲ್ಲ ಎಂದು ಹೇಳಿ ಸಮಾಧಾನಪಡಿಸಿದನು. ಆಗ ಕೆಲವು ಋಷಿಮುನಿಗಳು ಬಂದರು. ಶ್ರೀರಾಮನು ಅವರೆಲ್ಲರನ್ನು ಆದರದಿಂದ ಸ್ವಾಗತಿಸಿ ಆಸನಗಳ ಮೇಲೆ ಕೂಡಿಸಿದನು. ಆಗ ಉತ್ತರ ದಿಕ್ಕಿನಲ್ಲಿ ಬಹಳ ಧೂಳು ಹಾರುತ್ತಿರುವುದು, ಪಕ್ಷಿಗಳು ಹಾರಿ ಹಾರಿ ಬರುತ್ತಿರುವುದು ಕಾಣಿಸಿತು. ಶ್ರೀರಾಮನು ಕಟ್ಟೆಯ ಮೇಲೆ ಹತ್ತಿ ನೋಡತೊಡಗಿದನು. ಆ ಕೆಲವು ಜನ ಬಿಲ್ಲರು ಬಂದು ಭರತ ಶತ್ರುಘ್ನರು ಚತುರಂಗ ಸೇನಾ ಸಮೇತರಾಗಿ ಬರುತ್ತಿರುವರೆಂದು ಹೇಳಿದರು. ಅದನ್ನು ಕೇಳಿ ಶ್ರೀರಾಮನಿಗೆ ಭರತನ ಆಗಮನದ ಸಮಾಚಾರ ಅದನ್ನು ಕೇಳಿ ಶ್ರೀರಾಮನಿಗೆ ಭರತನ ಆಗಮನದ ಸಮಾಚಾರ ಅದನ್ನು ಕೇಳಿ ಶ್ರೀರಾಮನಿಗೆ ಭರತನ ಆಗಮನದ ಸಮಾಚಾರದಿಂದ ಬಹಳ ಸಂತೋಷವಾಯಿತು. ಆದರೆ ಭರತನು ಚತುರಂಗ ಸೇನಾ ಸಮೇತನಾಗಿ ಏಕೆ ಬರುತ್ತಿರುವನು, ಭರತನು ನಮ್ಮ ಮೇಲೆ ಆಕ್ರಮಣ ಮಾಡಲು ಬರುತ್ತಿರಬಹುದೇ ಎಂಬ ಸಂಶಯದ ಲವಲೇಶವೂ ಅವನ ಅಂತಃಕರಣವನ್ನು ಸ್ಪರ್ಶ ಮಾಡಲಿಲ್ಲ. ಸೂರ್ಯನು ಹಿಮದಂತೆ ತಂಪಾಗಬಹುದು, ಚಂದ್ರನು ಅಗ್ನಿಯಂತೆ ಬಿಸಿಯಾಗಬಹುದು, ಜಗತ್ತಿನ ಧರ್ಮಗಳೆಲ್ಲ ಬದಲಾಗಬಹುದು. ಆದರೆ ಭರತನ ಮನಸ್ಸಿನಲ್ಲಿ ಇಂಥ ಭಾವನೆ ಬರಲು ಶಕ್ಯವಿಲ್ಲ. ಅವನು ಅಯೋಧ್ಯೆಯ ರಾಜ್ಯಪದವನ್ನು ನನಗೆ ಒಪ್ಪಿಸಲು ಬಂದಿರಬಹುದು. ನಮ್ಮ ರಘುವಂಶದಲ್ಲಿ ರಾಜ್ಯಪದ ಒಪ್ಪಿಸಬೇಕಾದರೆ ಚತುರಂಗ ಸೇನೆಯನ್ನು ಒಪ್ಪಿಸಬೇಕೆಂಬ ನಿಯಮವಿರುವುದರಿಂದಲೇ ಚತುರಂಗ ಸೇನಾ ಸಮೇತನಾಗಿ ಪರಿಜನ ಸಮೇತನಾಗಿ ಪರಿಜನರೊಂದಿಗೆ ಬರುತ್ತಿರುವನೆಂದು ಅನಿಸಿತು. ಶ್ರೀರಾಮನಿಗೆ ಭರತನು ನನ್ನ ವಿರುದ್ಧ ವಿಚಾರ ಮಾಡಲು ಶಕ್ಯವಿಲ್ಲವೆಂದೆನಿಸಿತು. ಭರತನು ನನ್ನ ವಿರುದ್ಧ ವಿಚಾರ ಮಾಡಲು ಶಕ್ಯವಿಲ್ಲವೆಂದೆನಿಸಿತು. ಆದರೆ ಲಕ್ಷ್ಮಣನಿಗೆ ಭರತನು ಚತುರಂಗ ಸೇನಾ ಸಮೇತನಾಗಿ ಬರುತ್ತಿರುವನೆಂದು ತಿಳಿದೊಡನೆ ಅವನಿಗೆ ಅತ್ಯಂತ ಸಿಟ್ಟು ಬಂದು ಶ್ರೀರಾಮನ ಮುಂದೆ ಬಂದು ಕ್ರೋಧಾವೇಶದಿಂದ, ಭರತನು ನಿಶ್ಚಿತವಾಗಿ ನಮ್ಮೊಡನೆ ಯುದ್ಧ ಮಾಡಿ ನಮ್ಮನ್ನು ಸಂಹರಿಸಿ ತನ್ನ ರಾಜ್ಯವನ್ನು ನಿಷ್ಕಂಟಕ ಮಾಡಿಕೊಳ್ಳಬೇಕೆಂದಿರುವನು. ಶತ್ರುಘ್ನನು ಅವನಿಗೆ ಸಹಕಾರಿಯಾಗಿರುವನು. ಈಗ ನಾನು ಅವನೊಡನೆ ಯುದ್ಧ ಮಾಡಿ ಅವರಿಬ್ಬರನ್ನು ಸಂಹಾರ ಮಾಡಿ ಅವರೊಡನೆ ಬಂದವರೆಲ್ಲರನ್ನು ಧರಾಶಾಹಿಗೊಳಿಸುವೆ. ಈಗ ಅವನ ಜೊತೆಗೆ ದಶರಥ ಮಹಾರಾಜರು ಬಂದಿದ್ದರೆ ಅವರನ್ನೂ ಕೇಳುವುದಿಲ್ಲ. ಭರತನಿಗೆ ಇಲ್ಲಿ ನಾನು ಇರುವೆನೆಂಬ ಕಲ್ಪನೆ ಇಲ್ಲವೇ?
ನಾನೂ ಇರುವೆನೆಂಬ ಕಲ್ಪನೆ ಇಲ್ಲವೇ ಅಣ್ಣ, ಈಗಲೇ ನನಗೆ ಅಪ್ಪಣೆ ಕೊಡಿರಿ. ನಾನೀಗಲೇ ನನ್ನ ಧನುಷ್ಯ ಬಾಣಗಳೊಂದಿಗೆ ಹೊರಟೇ ಬಿಡುತ್ತೇನೆ. ಅಣ್ಣ, ನನಗೆ ಆಶೀರ್ವದಿಸು ಎಂದು ನಮಸ್ಕಾರ ಮಾಡಲು ಅಷ್ಟರಲ್ಲಿ ಲಕ್ಷ್ಮಣ, ನೀನು ದುಡುಕಬೇಡ. ನೀನು ಅಂದುಕೊಂಡಂತೆ ಭರತನು ಯುದ್ಧ ಮಾಡುವುದಕ್ಕಾಗಿ ಬಂದಿರುವುದಿಲ್ಲ. ಅವನು ಶ್ರೀರಾಮನ ವಿಯೋಗದಿಂದ ವ್ಯಾಕುಲನಾಗಿ ವಿಯೋಗ ದುಃಖ ತಡೆದುಕೊಳ್ಳಲಾರದೆ ಅತ್ಯಂತ ಭಕ್ತಿ ಪ್ರೇಮದಿಂದ ತುಂಬಿದವನಾಗಿ ಶ್ರೀರಾಮನಲ್ಲಿ ಕ್ಷಮೆ ಯಾಚಿಸಿ ಅವನ ಆಶೀರ್ವಾದ ಪಡೆಯಲು ಬಂದಿರುವನು ಎಂದು ಆಕಾಶವಾಣಿ ಆಯಿತು. ಅದನ್ನು ಕೇಳಿ ಲಕ್ಷ್ಮಣನು ಒಮ್ಮೆಲೆ ಶ್ರೀರಾಮನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಅಣ್ಣ, ನನ್ನನ್ನು ಕ್ಷಮಿಸು ಎಂದರು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ.